ಡಾಕ್ಟರ್ ಅಂತಂದ್ರೆ ಇವರು ಈ PhD ತಗೊಂಡ್ರೆ ಡಾಕ್ಟರ್ ಆ ಥರ ಅನ್ಕೊಳ್ಬೇಡಿ, ಲಿಟ್ರರಿ ಡಾಕ್ಟರ್ ಅಂತಾನೆ ಹೇಳ್ಬೋದು ನಾನು. ಎಸ್, ವಿ ಹ್ಯಾವ್ ಟುಡೇ ಡಾಕ್ಟರ್ ಪರಮೇಶ್ವರ CM ಆನ್ ಮೈ ಶೋ. ಥ್ಯಾಂಕ್ ಯು ವೆರಿ ಮಚ್ ಗುರು. ಕಾಲಿ ಗುರು. ಸರ್ಜನ್ ಅಂದ್ರೆ ಗೊತ್ತಲ್ಲ, ಆಫ್ ಕೋರ್ಸ್. ಆಪರೇಷನ್ ಕತ್ರಿ ಹಾಕೋರು. ಫೈಲ್ಸು, ಫಿಷರು, ಫಿಸ್ಚುಲಾ, ಮಲಬದ್ಧತೆ, ಇದನ್ನ ಟ್ರೀಟ್ ಮಾಡೋ ಸರ್ಜನ್ಗೆ ಕೋಲೋರೆಕ್ಟಲ್ ಸರ್ಜನ್ ಅಂತ ಕರೀತಾರೆ. ಈ ಪ್ರಾಪರ್ಟಿ ನಿಮ್ದು, ಆ ಪ್ರಾಪರ್ಟಿ ನಮ್ದು ಅಂತ. ಅಲ್ಲಿವರೆಗೂ ನಾವೇ ನಮ್ದೇ ಏರಿಯಾ. ಅಲ್ಲಿವರೆಗೂ ನಮ್ದೇ ಏರಿಯಾ, ನಾವೇ ಡೊಮೈನ್ ಎಕ್ಸ್ಪರ್ಟ್ಸ್. ಅದರಲ್ಲಿ 25 years ಸರ್ಜಿಕಲ್ ಎಕ್ಸ್ಪೀರಿಯನ್ಸ್ ಎರಡು ಒಟ್ಟಿಗೆ. ಅಂಡ್ ಯು ಆರ್ ಟಾಕಿಂಗ್ ಟು ಎ 25-year-old young man. 25-year-old young man. ಕಮೆಂಟ್ಸ್ಗಳಾಗ್ತಾರೆ, ಏನ್ ನನ್ನ ಮಗ ಕುಯ್ತಾ ಇದ್ದಾನೆ ಇಲ್ಲಿ ಅಂತ. ಬಾಸ್ ಕುಯ್ಯೋರು ನೀವಲ್ಲ, ನಾವು ಕುಯ್ಯೋದು. A doctor cannot replace any amount of technology. ಈ ಕಮಾಂಡ್ ಕೊಡೋನು ಕೂಡ ಆಫ್ಕೋರ್ಸ್ ಹಿ ಹ್ಯಾಸ್ ಟು ಬಿ ವೆಲ್ ಎಕ್ವಿಪ್ಡ್, ವೆಲ್ ರೆಡ್, ವೆಲ್ ಟ್ರೈನ್ಡ್. 24/7 ನೋಡೋದು ನೀವು ನರ್ಸಸ್ನೇ. ಹೌದು. ಡಾಕ್ಟರ್ನ ಬೆಳಗ್ಗೆ ಒಂದ್ಸರಿ ಹಾಯ್, ಸಾಯಂಕಾಲ ಒಂದ್ಸರಿ ಹಾಯ್. ಬಂದಾಗ ಆ ಸಫರ್ ಮಾಡೋನು ಗೊತ್ತಿರುತ್ತೆ ದಟ್ ಪೇನ್. ಪೇನ್ ಇನ್ ದಿ ಆಸ್, ಲಿಟರಲಿ. ಪೀಠದ ಮೇಲೆ ಕೂತಿದ್ದೀರಾ? ಆಫ್ ಕೋರ್ಸ್ ಸರ್. ಮಂಗಳೆ ಕಟ್ಟಿದ್ದೀರಾ? ಇಲ್ಲ, ಕಟ್ಟಿಲ್ಲ ಸರ್. ಅಯ್ಯೋ ಬಾಸ್. Only cancer which is diagnosed late in the country is colorectal cancer. Really? What do you think is the root cause? Don't sit on the files for a long time because you will end up getting piles anta. ಸೊ ನಮಗೂ ರೇಡಿಯೋ ಜಾಕಿಗಳು ಮತ್ತೆ ಎಡಿಟರ್ಸ್ಗೂ ಕೂಡ ಇದ್ದಾರೆ, ಬಿಕಾಸ್ ವಿ ಸಿಟ್ ಫಾರ್ ಅ ಲಾಂಗರ್ ಅವರ್ಸ್. ರೇಡಿಯೋ ಜಾಕಿಗಳು ಬಾಸ್, ನೀವೆಲ್ಲ ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೋತೀರ. ನಮ್ಮಲ್ಲೊಂದು ಬ್ಯಾಕ್ ಡೋರ್ ಎಂಟ್ರಿ ಇದೆ. VIP-ಗಳಿಗೆ, ಸೆಲೆಬ್ರಿಟಿಗಳಿಗೆ, ಮಂತ್ರಿಗಳಿಗೆ, MLA-ಗಳಿಗೆಲ್ಲ. ಅಲ್ಲಿಂದ ಬಂದು ಅಂಡ್ ಕಂಡೀಷನ್ ಏನು ಗೊತ್ತಾ, ನಾನು IAS ಆಫೀಸರ್ ಅಂದ್ರೆ ಯಾರಿಗೂ ಹೇಳ್ಬಾರ್ದು ನಿಮ್ಮ ಸ್ಟಾಫಿಗೆ ಅಂತ. ನೀವು ಮೋಷನ್ಗೆ ಹೋಗದೆ ಹೋದ್ರೆ ಎಮೋಷನಲಿ ಯು ಆರ್ ಡಿಸ್ಟರ್ಬ್ ಬಾಸ್. 100%. ಬಾಸ್, ನಿಮಗೆ ಗೊತ್ತಾ ನಿಮ್ಮಮ್ಮ ನಾನ್ ವೆಜ್ ಬಿಟ್ಟಿದ್ದಾರೆ ಅಂತ? ನನ್ನಮ್ಮ, ನಾನು 52 years ಆಯ್ತು, ನನ್ನ ಮಗ ಈ ಥರ ಆಪರೇಷನ್ ಮಾಡ್ತಾನಂತೆ, ನನಗೂ ಈ ಪ್ರಾಬ್ಲಮ್ ಇದೆ. ಸೊ ಈಗ ನೀವು ಹೇಳ್ದಂಗೆ, ಈಗ ನಮ್ಮ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಮೈಲ್ ಮಾಡ್ತಾನೆ ಇರ್ತಾರೆ, ಮಕ್ಕಳ ಮೇಲೆ ನಗ್ನಾಗ್ತಾ ಇರ್ತಾರೆ, ಕಿಚನಲ್ಲಿ ಅಳ್ತಾ ಇರ್ತಾರೆ, ಯಾರು ಗೊತ್ತಿಲ್ಲ, ದೇವ್ರ ಮೇಲೆ ಅಳ್ತಾ ಇರ್ತಾರೆ, ದೇವ್ರೇ ನಂಗೆ ಏನಾರ ಒಂದು ದಾರಿ ತೋರ್ಸಪ್ಪ ಅಂತ. ಯಾರು ಈ ಶೋ ನೋಡ್ತಾ ಹೋದಾರೋ 100% ಅವರಿಗೆ ಈ ಸಮಸ್ಯೆ ಇರುತ್ತೆ. ನಕಲಿ ವೈದ್ಯರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಲೇಬೇಕು. ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ ಸರ್. ಅಯ್ಯೋ ಸರ್, ನಮ್ಮ ಬೈಬಲ್ ಬುಕ್ಕಲ್ಲಿ ಹೇಳ್ತಾರೆ, ಯಾರಾದರೂ ಒಬ್ಬ ಸರ್ಜನ್ ನನಗೆಲ್ಲ ಏನು ಕಾಂಪ್ಲಿಕೇಶನ್ ಇಲ್ಲ ಅಂದರೆ ಅವ್ನು ಆಪರೇಟ್ ಮಾಡೇ ಇಲ್ಲ ಅಂತ. ಅರ್ಥ ಆಯ್ತಾ? That is why I said you are 100% successful. Thank you sir, the best is yet to come, we'll do it.